ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಇಂದು ಶುಭ ಸಂಜೆಯ ಗಳಿಗೆಯಲ್ಲಿ ದೇವರಿಪ್ಪರಿಗೆಯ ತಾಲೂಕಿನಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ದೇವರಿಪ್ಪರಿಗಿ ತಾಲೂಕಾ ಘಟಕದ ನೂತನ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಚಟ್ಟರ್ಕಿ ಅವರನ್ನ ತಮ್ಮ ತಾಲೂಕಿನವರು ಎಲ್ಲ ಸದಸ್ಯರು ಸೇರಿ ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಮಿಟಿಯವರನ್ನ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದು ಜಾಧವ್ ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ದು ಕಲ್ಲೂರಿಯವರು ಆಗಮಿಸಿದ್ದೀವಿ. ನಮ್ಮ ಇದೊಂದು ಖುಷಿಯ ಕ್ಷಣ. ಯಾಕಪ್ಪ ಅಂತಂದರೆ ಈ ನೂತನ ಪದಾಧಿಕಾರಿಗಳ ಆಯ್ಕೆಯಾಗಿ ನಾವು ಕೇವಲ 2 ತಿಂಗಳಾಯ್ತು, 2-3 ತಿಂಗಳಾಯ್ತು. ಇದರಲ್ಲಿ ನಮ್ಮ ಕಾರ್ಯಾಲಯವನ್ನು ಬಿಜಾಪುರ ಜಿಲ್ಲೆಯಲ್ಲಿ ನೂತನ ಕಾರ್ಯಾಲಯವನ್ನು ಮಾಡಿದ್ದೀವಿ. ಇನ್ನು ಬರುವ ದಿನಗಳಲ್ಲಿ ನಿಮ್ಮ ದೇವರಿಪ್ಪರಿಗಿ ತಾಲೂಕಿನಲ್ಲಿ ಕೂಡ ಒಂದು ಕಾರ್ಯಾಲಯವನ್ನು ಮಾಡಿ ಅದಕ್ಕೆ ನಮ್ಮ ಸಂಪೂರ್ಣ ರಾಜ್ಯಾಧ್ಯಕ್ಷರ ಬೆಂಬಲ ಹಾಗೂ ಜಿಲ್ಲಾಧ್ಯಕ್ಷರ ಬೆಂಬಲ, ಎಲ್ಲ ಕಾರ್ಯಕಾರಿಣಿಯವರ ಬೆಂಬಲ ಸದಾ ನಿಮ್ಮಿಂದ ಇರುತ್ತೆ. ಮುಂಬರುವ ದಿನಗಳಲ್ಲಿ ನಿಮ್ಮ ತಾಲೂಕಾ ಬಾಡಿಗಳನ್ನು ತಾವೇ ರಚನೆ ಮಾಡಿಕೊಂಡು ನಮ್ಮನ್ನು ಆ ರಚನೆ ಮಾಡಿದ ಪಟ್ಟಿಯನ್ನು ಜಿಲ್ಲಾ ಮಟ್ಟದಲ್ಲಿ ಕಳಿಸಿ ನಾವು ರಾಜ್ಯ ಮಟ್ಟ ಕಳಿಸ್ತೀವಿ. ಇನ್ನು ಮುಂಬರುವ ದಿನಗಳಲ್ಲಿ ಈ ಸಂಘಟನೆ ಪರವಾಗಿ ಎಲ್ಲರೂ ದುಡಿಯೋಣ, ಎಲ್ಲರೂ ಒಗ್ಗಟ್ಟಿರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ಸಂಘಟನೆಯ ಹಾಗೂ ತಮ್ಮ ಎಲ್ಲ ಕಾರ್ಯನಿರತ ಪತ್ರಕರ್ತರಲ್ಲಿ ತಾವು ಧ್ವನಿ ಪತ್ರಿಕೆಯಲ್ಲಿ ತಮ್ಮನ್ನು ತಾವು ತೊಡ್ಕೊಂಡು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಬರೀ ಸಂಘಟನೆಯನ್ನು ಮಾಡೋದು ಬೇಡ. ನಿಮ್ಮ ಕೆಲಸವನ್ನು ಇನ್ನು ಮನೆ ನೋಡ್ಕೋಬೇಕು, ಸಾಮಾಜಿಕವಾಗಿ ನೋಡಬೇಕು, ಆರ್ಥಿಕವಾಗಿ ನೋಡ್ಕೋಬೇಕು ನೀವೆಲ್ಲ. ಹಾಗಾಗಿ ಬರುವ ದಿನಗಳಲ್ಲಿ ಇಂದು ಮೊದಲನೇ ಸಲ ಭೇಟಿ ನೀಡಿ ಇವತ್ತು ಭಾಳ ಖುಷಿ ಅನ್ನಿಸ್ತದ. ಮುಂಬರುವ ದಿನಗಳಲ್ಲಿ ಚಾಚು ತಪ್ಪದೆ ನಮ್ಮ ಸಂಘಟನೆಗೆ ಯಾವುದೇ ಕಪ್ಪು ಚುಕ್ಕಿ ಬರದ ಹಾಗೆ ನೋಡಿಕೊಂಡು ನಮ್ಮ ಹಿರಿಯರು ನಮ್ಮ ಜೊತೆ ಇದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ನಮ್ಮ ಚಿತ್ರೂತ ಅನುಭವಿಗಳಿದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರು. ಹಾಗೆ ನಾವೆಲ್ಲ ತಮ್ಮಿಂದ ಇರ್ತೀವಿ. ಈ ನಮ್ಮ ಸಂಘವನ್ನು ಮುಂದೆ ನಡೆಸಿ ದೋಣಿ ಸಾಗಿ ದಡವನ್ನು ಸೇರಿ ಅಂತ ಹೇಳ್ತಾ ನಾನು ಇಲ್ಲಿ ಈ ಕಾರ್ಯಕ್ರಮ ಹಾಗೂ ನನ್ನ ಚಿಕ್ಕ ಭಾಷಣ ಕಾನಿಪ ಧ್ವನಿ ಉಪಾಧ್ಯಕ್ಷರಾದ ಸಿದ್ದು ಕಲ್ಲೂರವರಿಂದ ಎಲ್ಲರಿಗೂ ಅಭಿನಂದನೆಗಳು. ಎಲ್ಲ ಖುಷಿ ವಿಚಾರ. ಈ ರೀತಿ ಸನ್ಮಾನಗಳು ಮುಖ್ಯವಲ್ಲ, ಸಂಘಟನೆಯಲ್ಲಿ ಬೆಳೆದು ನಾವೇನು ಹೇಳೋದು ಜಗತ್ತಿಗೆ ತೋರಿಸಬಳಕೆ ಹೆಸರು ಮಾಡಿದರೆ ಉಸಿರು ಇರುವವರೆಗೆ ಇರುತ್ತದೆ ಎಂದು ನನ್ನ ಅನಿಸಿಕೆ ಹೇಳ್ತೀನಿ. ಸಿದ್ದು ಕಲ್ಲೂರು, ಜಯಪುರ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.